Excel Techno School, ಗುರುವಾಯನಕೆರೆ, ವೇಣೂರು. Admission open now. ನಾವೀಗ ಹರಿಯಾಣದ ಫರೀದಾಬಾದ್ ಜಿಲ್ಲೆಯಲ್ಲಿರುವ ಅಲ್ ಫಲಾಹ್ ಯೂನಿವರ್ಸಿಟಿಯ ಸಮೀಪದಲ್ಲಿರುವ ಒಂದು ಕಟ್ಟಡದ ಮುಂಭಾಗದಲ್ಲಿದ್ದೇವೆ. ಈ ಕಟ್ಟಡದಲ್ಲೇ ಮುಖ್ಯವಾಗಿ ಡಾಕ್ಟರ್ ಮುಜೈಲ್ 2 ರೂಮ್ಗಳನ್ನು ಬಾಡಿಗೆ ಪಡೆದಿದ್ದ. ಈ ಕಟ್ಟಡದ ಮೊದಲ ಮಹಡಿನಲ್ಲಿ 2 ರೂಮ್ಗಳನ್ನು ಡಾಕ್ಟರ್ ಮುಜೈಲ್ ಬಾಡಿಗೆಗೆ ಪಡೆದಿದ್ದ. ಈ ಬಾಡಿಗೆಗೆ ಪಡೆದಿದ್ದಂಥ ಕಟ್ಟಡದಲ್ಲೇ ಅಮೋನಿಯಂ ನೈಟ್ರೇಟು, ಸ್ಫೋಟಕಗಳು, ಟೈಮರು ಸೇರಿದಂತೆ ಬೇರೆ ಬೇರೆ ಸ್ಫೋಟಕ ಸಾಮಗ್ರಿಗಳನ್ನು ಸಂಗ್ರಹಿಸಿಟ್ಟಿದ್ದ. ಈ ಕಟ್ಟಡದ ಮೇಲೇನೆ ಈಗ ಜಮ್ಮು ಕಾಶ್ಮೀರದ ಪೊಲೀಸರು ಮತ್ತು ಹರಿಯಾಣದ ಫರೀದಾಬಾದ್ನ ಪೊಲೀಸರು ದಾಳಿಯನ್ನು ನಡೆಸಿ ಈ ಒಂದು ಕಟ್ಟಡದಿಂದ ಸ್ಫೋಟಕ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮುಖ್ಯವಾಗಿ ತಿಂಗಳಿಗೆ 1200 ರೂಪಾಯಿ, ತಿಂಗಳಿಗೆ 1500 ರೂಪಾಯಿ ಅಂತೆ 2 ರೂಮ್ಗಳನ್ನು ಡಾಕ್ಟರ್ ಮುಜೈಲ್ ಬಾಡಿಗೆ ಪಡ್ಕೊಂಡೆ ಇದನ್ನೇ ತನ್ನ ಸ್ಫೋಟಕ ಸಾಮಗ್ರಿಗಳನ್ನು ಸಂಗ್ರಹಿಸುವ ಸ್ಟೋರ್ ರೂಮ್ ಅನ್ನಾಗಿ ಮಾಡಿಕೊಂಡಿದ್ದ. ಈ ಒಂದು ಕಟ್ಟಡದ ಸಮೀಪದಲ್ಲೇ ಅಲ್ ಫಲಾಹ್ ಯೂನಿವರ್ಸಿಟಿ ಕೂಡ ಇದೆ. ಅಲ್ ಫಲಾಹ್ ಯೂನಿವರ್ಸಿಟಿನಲ್ಲೇ ಡಾಕ್ಟರ್ ಮುಜೈಲ್ ವೈದ್ಯನಾಗೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದ. ಈಗ ಪೊಲೀಸರು ಸಂಪೂರ್ಣವಾಗಿ ಇಲ್ಲಿದ್ದಂತಹ ಸ್ಫೋಟಕ ಸಾಮಗ್ರಿಯನ್ನು ವಶಪಡಿಸಿಕೊಂಡು ಈ ಒಂದು ಕಟ್ಟಡಕ್ಕೆ ಬೀಗ ಕೂಡ ಹಾಕಿದ್ದಾರೆ. ಮುಖ್ಯವಾಗಿ ಇದನ್ನ ಪೊಲೀಸರು ಕೂಡ ಈಗ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಮುಖ್ಯವಾಗಿ ಇಲ್ಲೇನೆ ಸಮೀಪದಲ್ಲೇ ತಾನು ಕೆಲಸ ಮಾಡುವಂತಹ ಯೂನಿವರ್ಸಿಟಿಯ ಸಮೀಪದಲ್ಲೇ ಸ್ಫೋಟಕ ಸಾಮಗ್ರಿಗಳನ್ನ ಸಂಗ್ರಹಿಸಿಟ್ಟಿದ್ದು ಕೂಡ ಇಲ್ಲಿನ ಸ್ಥಳೀಯರಿಗೆ ಸಾಕಷ್ಟು ಆತಂಕವನ್ನ ಉಂಟು ಮಾಡಿದೆ. ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ತಮ್ಮ ಗ್ರಾಮದ ಪಕ್ಕದಲ್ಲೇ ಈ ರೀತಿಯಾಗಿ ಭಾರಿ ಮೊತ್ತದ ಸ್ಫೋಟಕವನ್ನು ಸಂಗ್ರಹಿಸಿಟ್ಟಿದ್ದಾರೆ ಅನ್ನೋದು ಜನರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಜಮ್ಮು ಕಾಶ್ಮೀರದ ಪೊಲೀಸರು ಅಬ್ದುಲ್ ರಾತಿಲ್ ನನ್ನ ಬಂಧಿಸಿದ ಬಳಿಕ ಆತ ಕೊಟ್ಟಂತ ಮಾಹಿತಿಯ ಮೇರೆಗೆ ಡಾಕ್ಟರ್ ಮುಜೈಲ್ ನನ್ನ ಈ ಅಲ್ ಫಲಾಹ್ ಯೂನಿವರ್ಸಿಟಿನಲ್ಲಿ ಬಂಧಿಸಿದ್ರು. ಮುಜೈಲ್ ನನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ಕಟ್ಟಡದಲ್ಲಿ ಸ್ಫೋಟಕ ಸಾಮಗ್ರಿಗಳನ್ನ ಸಂಗ್ರಹಿಸಿಟ್ಟಿರೋದು ಬೆಳಕಿಗೆ ಬಂತು. ತಕ್ಷಣವೇ ಈ ಒಂದು ಸ್ಫೋಟಕ ಸಾಮಗ್ರಿಗಳೆಲ್ಲವನ್ನೂ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. 2900 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ನಿಂದ ಸಾಕಷ್ಟು ಬಾಂಬ್ಗಳನ್ನ ತಯಾರಿಯನ್ನ ಮಾಡಬಹುದು. ಈ ಬಾಂಬ್ಗಳನ್ನ ತಯಾರಿ ಮಾಡುವಂತಹ ದುರುದ್ದೇಶದಿಂದಲೇ ಅಮೋನಿಯಂ ನೈಟ್ರೇಟು, ಸ್ಫೋಟಕಗಳು, ಟೈಮರ್ಗಳು ಮತ್ತು ಬೇರೆ ಬೇರೆ ಸ್ಫೋಟಕ ಸಾಮಗ್ರಿಗಳನ್ನ ಮುಜೈಲ್ ಸಂಗ್ರಹಿಸಿಟ್ಕೊಂಡಿದ್ದ ಅನ್ನೋದು ಈಗ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ತಿಳಿದು ಬಂದಿದೆ. ಜೊತೆಗೆ ಇದೇ ರೀತಿಯಾಗಿ ಈ ಒಂದು ಅಲ್ ಫಲಾಹ್ ಯೂನಿವರ್ಸಿಟಿಯ ಸಮೀಪದಲ್ಲೇ ಇನ್ನು ಸಾಕಷ್ಟು ಸ್ಫೋಟಕ ಸಾಮಗ್ರಿಗಳನ್ನ ಡಾಕ್ಟರ್ ಉಮರ್ ನಬಿ ಕೂಡ ಸಂಗ್ರಹಿಸಿಟ್ಟಿದ್ದ. ಅವುಗಳನ್ನೇ ಕಾರ್ i20 ಕಾರ್ನಲ್ಲಿ ತೆಗೆದುಕೊಂಡು ಹೋಗಿ ದೆಹಲಿಯ ರೆಡ್ ಫೋರ್ಟ್ನ ಬಳಿ ಸ್ಫೋಟಿಸಿದ್ದಾನೆ. ಇದರಿಂದಾಗಿ ಉಮರ್ ನಬಿ ಕೂಡ ಸಾವನ್ನಪ್ಪಿದ್ದಾನೆ. ಈಗ ಮುಖ್ಯವಾಗಿ ಮತ್ತೊಬ್ಬ ವೈದ್ಯ ಕೂಡ ಈಗ ನಾಪತ್ತೆ ಆಗಿದ್ದಾನೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಡಾಕ್ಟರ್ ಮುಜೈಲ್, ಅಬ್ದುಲ್ ಆದಿಲ್ ರಾತಿಲ್ ಜೊತೆಗೆ ಉಮರ್ ನಬಿ ಈ ಮೂವರ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದಂತಹ ಉಮರ್ ನಾಜೀರ್ ಅಲ್ ಹಸನ್ ಅನ್ನುವ ಮತ್ತೊಬ್ಬ ವೈದ್ಯ ನಾಪತ್ತೆ ಆಗಿದ್ದಾನೆ. ಈಗ ಆತನಿಗಾಗೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ನಾಸೀರ್ ಅಲ್ ಹಸನ್ ಕೂಡ ಜಮ್ಮು ಕಾಶ್ಮೀರ ರಾಜ್ಯದವನೇ. ಈ ಹಿಂದೆ ಜಮ್ಮು ಕಾಶ್ಮೀರದ ಶ್ರೀನಗರದ SHMS ಕಾಲೇಜಿನಲ್ಲಿ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಅಲ್ಲಿ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಕಾರಣದಿಂದಾಗಿ ಕೆಲಸದಿಂದ ವಜಾ ಮಾಡಲಾಗಿತ್ತು. ಅಲ್ಲಿ ಕೆಲಸದಿಂದ ವಜಾ ಆದವನು ಸೀದಾ ಹರಿಯಾಣದ ಫರೀದಾಬಾದ್ನ ಈ ಅಲ್ ಫಲಾಹ್ ಯೂನಿವರ್ಸಿಟಿಗೆ ಬಂದು ವೈದ್ಯನಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಆದ್ರೀಗ ಈ ಇಬ್ಬರು ವೈದ್ಯರುಗಳನ್ನ ಬಂಧಿಸಿದ ಬಳಿಕ ಈಗ ನಾಸೀರ್ ಅಲ್ ಹಸನ್ ಅನ್ನು ಕೂಡ ನಾಪತ್ತೆ ಆಗಿದ್ದಾನೆ. ಆತನಿಗೂ ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈಗ ಈ ಒಂದು ಫರೀದಾಬಾದ್ನ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಹರಿಯಾಣದ ಪೊಲೀಸರು ಈಗಾಗಲೇ ಸಾಕಷ್ಟು ದಾಳಿಗಳನ್ನ ಮಾಡಿದ್ದಾರೆ. ಮನೆಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇನ್ನು ಯಾವ್ದಾದ್ರು ಕಟ್ಟಡಗಳನ್ನ ಈ ರೀತಿಯಾಗಿ ಬಾಡಿಗೆಗೆ ಪಡ್ಕೊಂಡು ಸ್ಫೋಟಕ ಸಾಮಗ್ರಿಗಳನ್ನ ಸಂಗ್ರಹಿಸಿಟ್ಟಿದ್ದಾರಾ ಹೇಗೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ಕೂಡ ಹರಿಯಾಣದ ಪೊಲೀಸರು ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಎಲ್ಲರೂ ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ತಾವು ನೋಡಬಹುದು ಈ ಮೊದಲ ಮಹಡಿನಲ್ಲಿ ಸಾಕಷ್ಟು ರೂಮ್ಗಳಿವೆ. ಈ ರೂಮ್ಗಳನ್ನೇ ಡಾಕ್ಟರ್ ಮುಜೈಲ್ ಬಾಡಿಗೆಗೆ ಪಡ್ಕೊಂಡು ಸ್ಫೋಟಕ ಸಾಮಗ್ರಿಗಳನ್ನು ಸಂಗ್ರಹಿಸುವ ಸ್ಟೋರ್ ರೂಮ್ ಆಗಿ ಮಾಡಿಕೊಂಡಿದ್ದ ಅನ್ನೋದೇ ಈಗ ಆತಂಕಕಾರಿಯಾಗಿದೆ. ಜನ ಕೂಡ ಬೆಚ್ಚಿ ಬೀಳುವಂತೆ ಆಗಿದೆ. ಈಗ ಈ ಒಂದು ಟೆರರ್ ಮಾಡೆಲ್ ಅನ್ನ ಭೇದಿಸುವಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದ ಪೊಲೀಸರು ಪ್ರಾರಂಭದಲ್ಲಿ ಒಂದು ಪೋಸ್ಟರ್ ಅನ್ನ ಬೆನ್ನತ್ತಿ ಹೋದ್ರು. ಜೈಷ್ ಇ ಮೊಹಮ್ಮದ್ ಸಂಘಟನೆಯನ್ನ ಬೆಂಬಲಿಸಿ ಶ್ರೀನಗರದ ಹೊರವಲಯದಲ್ಲಿ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು. ಆ ಪೋಸ್ಟರ್ ಅಂಟಿಸಿದವರು ಯಾರು ಅಂತೇಳಿ ಬೆನ್ನತ್ತಿ ಹೋದಂತಹ ಸಂದರ್ಭದಲ್ಲಿ ಆದಿಲ್ ರಾತಿಲ್ ಅನ್ನುವ ವೈದ್ಯನ ಬಗ್ಗೆ ಮಾಹಿತಿ ಸಿಕ್ತು. ಆತನನ್ನ ಮೊದಲಿಗೆ ಉತ್ತರ ಪ್ರದೇಶದ ಸಹರನ್ಪುರ್ನಲ್ಲಿ ಬಂಧನ ಮಾಡಲಾಯಿತು. ಆತ ಕೊಟ್ಟಂತ ಮಾಹಿತಿಯ ಮೇರೆಗೆ ಆತನ ಜೊತೆ ಸಂಪರ್ಕದಲ್ಲಿದ್ದಂತಹ ಈ ಡಾಕ್ಟರ್ ಮುಜೈಲ್ ನನ್ನ ಬಂಧನ ಮಾಡಲಾಯಿತು. ಮುಜೈಲ್ನ ಬಂಧನ ಮಾಡಿದಾಗ ಈ ಒಂದು ಕಟ್ಟಡದಲ್ಲಿ ಸ್ಫೋಟಕ ಸಾಮಗ್ರಿಗಳನ್ನು ಸಂಗ್ರಹಿಸಿಟ್ಟಿದ್ದು ಬೆಳಕಿಗೆ ಬಂದಿದೆ. ಹೀಗಾಗಿ ಇನ್ನು ಸಾಕಷ್ಟು ಕಾರ್ಯಾಚರಣೆಯನ್ನ ಜಮ್ಮು ಕಾಶ್ಮೀರ ರಾಜ್ಯದ ಪೊಲೀಸರು, ದೆಹಲಿ ಪೊಲೀಸರು, ಉತ್ತರ ಪ್ರದೇಶದ ಪೊಲೀಸರು ಕೂಡ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಫರೀದಾಬಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.